ಕೃಷ್ಣಾ ಘಟಪ್ರಭಾ ಮಲಪ್ರಭಾ ಹಿನ್ನೀರಿನ ಗುಣಮಟ್ಟ ಪರಿಶೀಲಿಸದೆ ಬ್ಯಾಕ್ಟೀರಿಯಾ ಮಿಶ್ರಿತ ವಿಷ ನೀರು ಪೂರೈಕೆ ಮಾಡ್ತಾ ಇರೋದು ಬಹಿರಂಗವಾಗಿದೆ. ಅಲ್ಲದೆ ಸ್ಥಳೀಯ ಸಂಸ್ಥೆಗಳಿಂದ ಸಂಸ್ಕರಿಸಲ್ಪಟ್ಟ ನೀರಿನಲ್ಲೂ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಸಿಎಜಿ ನಡೆಸಿದ ಗುಣಮಟ್ಟ ಪರಿಶೀಲನೆಯಲ್ಲಿ ಕಚ್ಚಾ ನೀರು ಮತ್ತು ಸಂಸ್ಕರಿಸಿದ ನೀರಿನಲ್ಲಿ ಕೋಲಿಫಾರ್ಮಾ ಬ್ಯಾಕ್ಟೀರಿಯಾ ಇರೋದು ಗೊತ್ತಾಗಿದೆ. ಕೃಷ್ಣಾ ನದಿ ಮುದ್ದೇಬಿಹಾಳದ ಬಳಿ 1600, ಸಿಂದಗಿ ಬಳಿ 250, ವಿಜಯಪುರ ಆಲಮಟ್ಟಿ ಹಿನ್ನೀರಲ್ಲಿ 1800, ಮುಧೋಳ ಬಳಿ ಘಟಪ್ರಭಾ ನದಿಯಲ್ಲಿ 500, ಮಹಾಲಿಂಗಪುರ ಬಳಿಯ ಘಟಪ್ರಭಾ ನದಿಯಲ್ಲಿ 140 ಮತ್ತು ಬೈಲಹೊಂಗಲ ಮಲಪ್ರಭಾ ನದಿಯ ರೇಣುಕಾಸಾಗರ ಅಣೆಕಟ್ಟು ಹಿನ್ನೀರಲ್ಲಿ 3500 ಕೋಲಿಫಾರ್ಮಾ ಬ್ಯಾಕ್ಟೀರಿಯಾ ಪತ್ತೆಯಾಗಿವೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ನೀರಿನ ಗುಣಮಟ್ಟ ಪರಿಶೀಲನೆಯಲ್ಲೂ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. ಈ ಕಚ್ಚಾ ನೀರು ಸಂಸ್ಕರಿಸಿದ ನಂತರವೂ ಕೂಡ ಬ್ಯಾಕ್ಟೀರಿಯಾ ಪತ್ತೆಯಾಗಿದ್ದಕ್ಕೆ ಸಿಎಜಿ ಭಾರೀ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್. ಸಂಸ್ಕರಿಸಿದ ನೀರಿನಲ್ಲೂ ಕೂಡ ಬ್ಯಾಕ್ಟೀರಿಯಾ ಪತ್ತೆ ಆಗುತ್ತೆ ಅಂತಂದ್ರೆ ಏನ್ ಸಮಸ್ಯೆ ಆಗಿರಬಹುದು ಇದಕ್ಕೆ ಅಂತ? ಸುಕನ್ಯಾ, ಪ್ರಮುಖವಾಗಿ ರಾಜ್ಯದ ಪ್ರಮುಖ ನದಿಗಳಲ್ಲಿ ಬರ್ತಕ್ಕಂಥ ಕಚ್ಚಾ ನೀರನ್ನ ಸಂಸ್ಕರಿಸಿ ನಗರ ಮತ್ತು ಸ್ಥಳೀಯ ಪಟ್ಟಣಗಳಿಗೆ ಕುಡಿಯೋದಕ್ಕೆ ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ವಿಶೇಷವಾಗಿ ಭಾರತ ಲೆಕ್ಕ ನಿಯಂತ್ರಕರು ನಡೆಸಿದಂತ ಗುಣಮಟ್ಟ ಪರಿಶೀಲನೆ ಮತ್ತು ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದಂತ ಗುಣಮಟ್ಟ ಕಚ್ಚಾ ನೀರಿನ ಪರಿಶೀಲನೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಬ್ಯಾಕ್ಟೀರಿಯಾ, ಅದರಲ್ಲೂ ಕೋಲಿಫಾರ್ಮಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಪತ್ತೆಯಾಗಿರ್ತಕ್ಕಂಥದ್ದನ್ನ ಸಿಎಜಿ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇದು ತೀರಾನೇ ಗಂಭೀರವಾದಂತಹ ವಿಷಯ ಅಂತ ಹೇಳಬೇಕಾಗುತ್ತೆ. ಈಗಾಗಲೇ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನದಿ ನೀರಿನಲ್ಲಿ ಕಚ್ಚಾ ನೀರು, ರಾ ವಾಟರ್ ಮತ್ತೆ ಸಂಸ್ಕರಿಸಿದ ನೀರು ಎರಡೂ ನೀರನ್ನು ಕೂಡ ತಪಾಸಣೆಗೆ ಒಳಪಡಿಸಿದಾಗ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸಾವಿರಾರು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆ ವಿಷಪೂರಿತ ನೀರನ್ನೇ ಈಗ ಜನರಿಗೆ ಪೂರೈಕೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೌರಾಡಳಿತ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ನಾವು ಪ್ರಶ್ನೆ ಮಾಡಿದಾಗ ಸಿಎಜಿ ವರದಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ, ಅದನ್ನ ಪರಿಶೀಲಿಸ್ತೀವಿ, ಯಾವುದೇ ಕಾರಣಕ್ಕೂ ಜನರಿಗೆ ಬ್ಯಾಕ್ಟೀರಿಯಾ ಇರತಕ್ಕಂಥ ನೀರನ್ನ ಪೂರೈಕೆ ಮಾಡೋದಿಲ್ಲ, ಅದನ್ನ ಸರಿಪಡಿಸತಕ್ಕಂಥ ಕೆಲಸ, ಪರಿಶೀಲಿಸತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಹೊರತು ಭಾರತ ಲೆಕ್ಕ ನಿಯಂತ್ರಕರು ತಮ್ಮ ವರದಿಯಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದಿರತಕ್ಕಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಸಂಸ್ಕರಿಸಿದ ನೀರನ್ನ ತಪಾಸಣೆಗೆ ಒಳಪಡಿಸಿದಾಗ, ಗುಣಮಟ್ಟವನ್ನು ಪರಿಶೀಲನೆ ಒಳಪಡಿಸಿದಾಗ ಅಪಾರ ಪ್ರಮಾಣದ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರ್ತಕ್ಕಂಥ, ಅಂದ್ರೆ ಸಂಸ್ಕರಿಸಿದ ನೀರು ಪೂರೈಕೆ ಮಾಡ್ತಕ್ಕಂಥದ್ದು ನಗರ ಮತ್ತು ಸ್ಥಳೀಯ ಪಟ್ಟಣಗಳನ್ನ ಪೂರೈಕೆ ಮಾಡ್ತಕ್ಕಂಥ ನೀರಲ್ಲಿ ಬ್ಯಾಕ್ಟೀರಿಯಾ ಇರತಕ್ಕಂಥದನ್ನ ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆಗೆ ರಾ ವಾಟರ್ ಕೂಡ ಅಪಾರ ಪ್ರಮಾಣದ ಬ್ಯಾಕ್ಟೀರಿಯಾ ಇರ್ತಕ್ಕಂಥ ಕೂಡ ಸಾಬೀತುಪಡಿಸಿದ್ದಾರೆ. ಇವೆಲ್ಲವನ್ನು ಗುಣಮಟ್ಟ ಪರಿಶೀಲನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಎಡವಿದೆ, ವಿಫಲವಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೊ ಕೃಷ್ಣಾ ಇರಬಹುದು, ಮಲಪ್ರಭಾ ಇರಬಹುದು, ಘಟಪ್ರಭಾ ಇರಬಹುದು, ಆಲಮಟ್ಟಿ ಬ್ಯಾಕ್ ವಾಟರ್ ಇರಬಹುದು, ಮತ್ತೆ ಇಂಡಿ ಶಾಖಾ ಕಾಲುವೆ ಹತ್ರ ಇರಬಹುದು, ಸಿಂದಗಿ ಮತ್ತು ಮುದ್ದೇಬಿಹಾಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರ್ತಕ್ಕಂಥದ್ದನ್ನ ಸಿಎಜಿ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನು ಮುಂದೆ ಬ್ಯಾಕ್ಟೀರಿಯಾಯುಕ್ತ ನೀರನ್ನು ಪೂರೈಕೆ ಮಾಡದೇ ಇರುವ ನಿಟ್ಟಿನಲ್ಲಿ ಮತ್ತೆ ಬೇಕಾದಂತ ಕ್ಲೋರಿನೇಷನ್ ಮಾಡತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ಕೊಳ್ಬೇಕಾದಂತ ಅಗತ್ಯವಿದೆ ಮತ್ತು ಫಿಲ್ಟರ್ ಮಾಡತಕ್ಕಂಥ ನೀರಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಾ ಬರಬಾರದು ಅಂತ ನಿಟ್ಟಿನಲ್ಲಿ ಕೂಡ ಬ್ಯಾಕ್ಟೀರಿಯಾ ಪತ್ತೆಯಾಗೋ ರೀತಿಯಲ್ಲಿ ಶುದ್ಧ ನೀರನ್ನ ಜನರಿಗೆ ಕುಡಿಯೋದಕ್ಕೆ ಪೂರೈಕೆ ಮಾಡತಕ್ಕಂಥ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಿಎಜಿ ವರದಿಯನ್ನು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೋ ಅಥವಾ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವಂತಕ್ಕದನ್ನು ನಾವು ಕಾದು ನೋಡಬೇಕಾಗಿದೆ. ಧನ್ಯವಾದ ಸಿದ್ದು ಬಿರಾದಾರ್.